ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಒಂದು ಬಿಗ್ ಶಾಕ್ ನೀಡುತ್ತಲೇ ಒಂದು ದೊಡ್ಡ ರಿಲೀಫ್ ಕೂಡ ಕೊಟ್ಟಿದೆ. ಹೌದು, 2025-26ರ ಸಾಲಿನಿಂದ ಅಂದರೆ ಮಾರ್ಚ್ 2026ರ ಪರೀಕ್ಷೆಗಳಿಂದ ಅನ್ವಯವಾಗುವಂತೆ ಪರೀಕ್ಷಾ ಪದ್ಧತಿಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಬದಲಾವಣೆಯನ್ನ ತಂದಿದೆ. ಇನ್ಮುಂದೆ ಹಿಂದಿ ಪರೀಕ್ಷೆಯ ಅಂಕಗಳು ನಿಮ್ಮ ರಿಸಲ್ಟ್ ಮೇಲೆ ಪ್ರಭಾವ ಬೀರಲ್ಲ. ಈ ಹೊಸ ನಿಯಮದ ಪ್ರಕಾರ ಪ್ರಮುಖವಾಗಿ 5 ಬದಲಾವಣೆಗಳಾಗಿವೆ. 1ನೇ ಬದಲಾವಣೆ ಅಂಕಗಳ ರದ್ದು. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆಯ ಅಂಕಗಳನ್ನ ಇನ್ಮುಂದೆ ಪರಿಗಣಿಸುವುದಿಲ್ಲ. 2ನೇದು ಗ್ರೇಡಿಂಗ್ ವ್ಯವಸ್ಥೆ. ಹಿಂದಿ ಭಾಷೆಗೆ ಇನ್ಮುಂದೆ 100 ಅಂಕಗಳ ಬದಲು ಕೇವಲ ಗ್ರೇಡ್ಗಳನ್ನ ನೀಡಲಾಗುತ್ತದೆ. 3ನೇ ನಿಯಮ ಏನು ಅಂದ್ರೆ ಒಟ್ಟು ಅಂಕಗಳ ಇಳಿಕೆ. ಈವರೆಗೆ ನೀವು ಒಟ್ಟು 625 ಅಂಕಗಳಿಗೆ ಪರೀಕ್ಷೆಗಳನ್ನ ಬರೆಯುತ್ತಿದ್ದೀರಿ. ಆದರೆ ಈಗ ತೃತೀಯ ಭಾಷೆಯನ್ನು ಹೊರತುಪಡಿಸಿ ಒಟ್ಟು ಪರೀಕ್ಷೆಯ ಅಂಕಗಳು 525ಕ್ಕೆ ಇಳಿಕೆಯಾಗಿವೆ. ಇನ್ನು 4ನೇದು ಪಾಸು ಫೇಲು ಇರುವುದಿಲ್ಲ. ಇದು ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಾಧಾನದ ವಿಷಯ. ತೃತೀಯ ಭಾಷೆಯಲ್ಲಿ ಫೇಲ್ ಆಗುವ ಪದ್ಧತಿಯನ್ನೇ ರದ್ದುಗೊಳಿಸಲಾಗಿದೆ. ಹಿಂದಿ ಭಾಷೆಯಲ್ಲಿ ಫೇಲ್ ಆದರೂ ಕೂಡ ನಿಮಗೆ ಫೇಲ್ ಅಂತ ಕೊಡುವುದಿಲ್ಲ. ಇನ್ನು 5ನೇ ನಿಯಮ ಗ್ರೇಡ್ ಕಡ್ಡಾಯ. ಅಂಕಗಳಿಲ್ಲದಿದ್ದರೂ ಕೂಡ ಪರೀಕ್ಷೆಗೆ ಹಾಜರಾಗಿ ಕನಿಷ್ಠ ಗ್ರೇಡ್ ಅನ್ನ ಪಡೆಯುವುದು ಕಡ್ಡಾಯವಾಗಿದೆ. ಸರ್ಕಾರ ಇಂತಹ ನಿರ್ಧಾರ ಯಾಕೆ ತಗೊಂಡಿದೆ ಅಂತ ನೀವು ಕೇಳಬಹುದು. ಕಳೆದ ಕೆಲವು ವರ್ಷಗಳಿಂದ ಅಂಕಿಅಂಶಗಳನ್ನು ನೋಡಿದರೆ 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೇವಲ ಹಿಂದಿ ಭಾಷೆಯಲ್ಲಿ ಅಂದರೆ ತೃತೀಯ ಭಾಷೆಯಲ್ಲಿ ಫೇಲ್ ಆಗುತ್ತಿದ್ದಾರೆ. ಇದರಿಂದ ಒಟ್ಟಾರೆ ರಿಸಲ್ಟ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿತ್ತು. ಹಾಗಾಗಿ ವಿದ್ಯಾರ್ಥಿಗಳ ಮೇಲಿನ ಶೈಕ್ಷಣಿಕ ಒತ್ತಡವನ್ನ ಕಡಿಮೆ ಮಾಡಲು ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲು ಸರ್ಕಾರ ಈ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಹಾಗಾಗಿ ಇನ್ಮುಂದೆ ವಿದ್ಯಾರ್ಥಿಗಳು ಪ್ರಮುಖ ವಿಷಯಗಳಾದ ಗಣಿತ, ವಿಜ್ಞಾನ, ಸಮಾಜದ ಮೇಲೆ ಹೆಚ್ಚು ಗಮನ ಹರಿಸಬಹುದು. ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ವಿದ್ಯಾರ್ಥಿಗಳಿಗೆ ಒಳ್ಳೆಯದೇ ಅಥವಾ ಶಿಕ್ಷಣದ ಗುಣಮಟ್ಟ ಕಡಿಮೆ ಮಾಡುತ್ತಿದೆಯೇ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಸ್ ಮೂಲಕ ತಿಳಿಸಿ.